ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನೊಂದ್ಸಲ ಇಷ್ಟೊತ್ತು ನನ್ನನ್ನೊಬ್ಳನ್ನೇ ಬಿಟ್ಟು ಹೋಗ್ಬೇಡಿ. ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ನಮ್ ವಿಷಯನ ಎಲ್ರಿಗೂ ಹೇಳಿದ್ರಾ? ಹೇಳೋದಕ್ಕೆ ಅಲ್ವಾ ಹೋಗಿದ್ದು? ಹೇಳೇ ಇರ್ತೀರಾ. ಮನೇಲೆಲ್ಲ ಏನಂದ್ರು? ಒಳಗಡೆ ಹೋಗಿ ಮಾತಾಡೋಣ ಬಾ. ಇಲ್ ನೋಡಿ, ಲಗೇಜ್ ಎಲ್ಲ ರೆಡಿಯಾಗಿಟ್ಕೊಂಡಿದ್ದೀನಿ. ಅತ್ತೆ ಮಾವ ಏನಂದ್ರು ಹೇಳಿ? ಮೊದಲು ನೀನು ಕೂತ್ಕೋ. ನನ್ನ ಕಾಯಿಸಿ ಆಸೆ ಪಡಿಸಿ ಹೇಳ್ಬೇಕು ಅಂತನಾ ನಿಮ್ ಪ್ಲಾನು? ಅವನೇ ಕೂತ್ಕೋ. ಬೇಗ ಹೇಳ್ರಿ. ನಿನಗೋಸ್ಕರ ಒಂದು ತಗೊಂಡು ಬಂದಿದ್ದೀನಿ. ನನ್ನ ಶ್ರೀಮತಿಗೆ ನಾನು ತಗೊಂಡು ಬಂದಿರೋ ಮೊದಲನೇ ಉಡುಗೊರೆ. ಚೆನ್ನಾಗಿದೆಯಾ? ಮನೆಗೆ ಯಾವಾಗ ಹೋಗೋಣ? ಒಳ್ಳೆ ಸಮಯ ನೋಡಿ ಮಂಗಳಸೂತ್ರನ ಈ ಚೆನ್ನಿಗೆ ಹಾಕೊಂಡ್ರೆ ಚೆನ್ನಾಗಿರತ್ತೆ. ಅದನ್ನ ನಾನು ಅತ್ತೆ ಮನೇಲಿ ಮಾಡ್ಕೋತೀನಿ. ಆಗ ನಂಗೆ ಸಂತೋಷ ಆಗತ್ತೆ. ಇಷ್ಟಕ್ಕೂ ಮನೆಗೆ ಇದು ಹೇಗಿದೆ ಅಂತ ಹೇಳಲೇ ಇಲ್ಲ. ನನಗೆ ಹರ್ಟ್ ಆಗ್ತಿದೆ. ಪ್ರೀತಿಯಿಂದ ತಂದಿರೋದು ನನ್ನ ಪ್ರಾಣಕ್ಕೆ ಸಮ. ತುಂಬಾ ಚೆನ್ನಾಗಿದೆ. ನೀವ್ ಹೇಳ್ದಾಗೆ ನಾನು ಇದನ್ನ ಬದಲಾಯಿಸ್ಕೋತೀನಿ. ಅತ್ತೆಯವರೇ ಒಳ್ಳೆ ದಿನ ನೋಡಿ ಬದಲಾಯಿಸ್ತಾರೆ. ನೀನು ಆಸೆ ಪಡ್ತಿರೋ ಹಾಗೆ ನಡೆಯೋದಕ್ಕೆ 10 ರಿಂದ 15 ದಿನ ಬೇಕಾಗತ್ತೆ. ಅಷ್ಟ್ ದಿನ ಯಾಕ್ರಿ? ಯಾಕೆ ಅಂದ್ರೆ ನಮ್ಮ ಮನೆ ಕಾಲಿಡೋದಕ್ಕೆ ಅಷ್ಟು ಸಮಯ ಬೇಕಾಗತ್ತೆ. ಅದಕ್ಕೆ ನಾನೀ ಮಾತು ಹೇಳ್ತಿದ್ದ ಹಾಗೇನೆ ನಿನ್ನ ಮನಸ್ಸಲ್ಲಿ ಭಯ ಶುರು ಆಗತ್ತೆ ಅಂತ ನನಗೆ ಗೊತ್ತು. ನನ್ನ ಬೇಡ ಅಂದ್ರ? ಒಪ್ಸೋಕೆ ಸಮಯ ಬೇಕಾಗತ್ತಾ? ನಮ್ಮ ಬಗ್ಗೆ ಹೇಳೋ ಅವಕಾಶ ಸಿಗ್ಲಿಲ್ಲ. ಸಡನ್ ಆಗಿ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಹೌದಾ? ಈಗ ಹೇಗಿದ್ದಾರೆ? ಇವಾಗ ಚೆನ್ನಾಗೇ ಇದ್ದಾರೆ. ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದೀವಿ. ರೆಸ್ಟ್ ತಗೋತಾ ಇದ್ದಾರೆ. ಅಂತ ಸಿಚುವೇಶನಲ್ಲಿ ಹೇಳೋದಕ್ಕೆ ಆಗ್ಲಿಲ್ಲ. ಅಮ್ಮನ ಆರೋಗ್ಯ ಸೆಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. 10 ಡೇಸ್ ತಾಳ್ಮೆ ತಗೊಂಡ್ರೆ ಎಲ್ಲ ಸೆಟ್ ಆಗ್ಬಿಡತ್ತೆ. ಸರಿನಾ? ಆಸೆ ಪಟ್ಟಿದ್ದೀರಿ. ವೆರಿ ವೆರಿ ಸಾರಿ. ದಯವಿಟ್ಟು ನಂಗೆ ಸಾರಿ ಹೇಳ್ಬೇಡಿ. ಆ ಪರಿಸ್ಥಿತಿನಲ್ಲಿ ನೀವು ಮಾತ್ರ ಏನ್ ಮಾಡೋಕ್ ಸಾಧ್ಯ? 10 ದಿನ ಕಾಯ್ತೀನಿ ಬಿಡ್ರಿ. ಅರ್ಥ ಮಾಡ್ಕೊಳ್ಳೋ ಅರ್ಧಾಂಗಿ ಸಿಗೋದ್ಕಿಂತ ಅದೃಷ್ಟ ಮತ್ತೊಂದಿರಲ್ಲ ಅಂತ ನಿನ್ನಂತವ್ರು ನೋಡೇ ಅಂತಾರೆ. ಥ್ಯಾಂಕ್ ಯು ಸೋ ಮಚ್.
ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಹತ್ರ ಏನಾದರೂ ಕೇಳಬೇಕಾ? ನಮ್ಮಕ್ಕ ನರ್ಸಿಂಗ್ ಹತ್ರ ಟೆಂಪಲ್ ಪಕ್ಕದ ಬೀದಿನಲ್ಲಿದ್ದಾರೆ ಅಂತ ಗೀತಾ ಹೇಳ್ತಿದ್ಲು. ನೋಡ್ಕೊಂಡು ಬರಬೇಕು ಅನ್ಕೊಂತಾ ಇದ್ದೀನಿ. ನಿಮ್ಮ ಭಾವನಿಗೆ ಗೊತ್ತಾದ್ರೆ? ನಂಗೆ ಶ್ರೀಕರ್ ಅವ್ರ ಜೊತೆಲಿ ಮದ್ವೆ ಆಯ್ತು ಅಂತ ಎಲ್ರ ಹತ್ರ ಧೈರ್ಯವಾಗಿ ಹೇಳ್ಕೊಂತೀನಿ. ನಿಮ್ಮನೇಲಿ ಗೊತ್ತಾದ್ರೆ ಪ್ರಾಬ್ಲಮ್ಮೇ ಹೊರತು ನನ್ನ ಭಾವಂಗೆ ಗೊತ್ತಾದ್ರೆ ನನ್ಗೇನೂ ಭಯ ಇಲ್ಲ. ಇದಕ್ ಮುಂಚೆ ನಾನು ಕೇವಲ ಅವನಿ, ಈಗ ವೈಫ್ ಆಫ್ ಶ್ರೀಕರ್. ನಾವೇನ್ ತಪ್ಪು ಮಾಡಿಲ್ಲ, ಮದ್ವೆ ಮಾಡ್ಕೊಂಡ್ವಿ. ಸರಿ, ಹಾಗಾದ್ರೆ ನೀನು ಹೋಗ್ಬಾ. ಏನಾದರೂ ಪ್ರಾಬ್ಲಮ್ ಬಂದರೆ ನಾನು ನೋಡ್ಕೋತೀನಿ. ಅಷ್ಟರಲ್ಲಿ ನಾನು ಹೊರಗಡೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಸರಿನಾ? ಅಕ್ಕ ಯಾವುದೋ ಕಷ್ಟದಲ್ಲಿದ್ದಾಳೆ ಅನ್ನಿಸ್ತಾ ಇದೆ. ಅದಕ್ಕೆ ತಕ್ಷಣ ನೋಡ್ಬೇಕು ಅಂತ ಅನ್ನಿಸ್ತು. ಇಲ್ದಿದ್ರೆ ಈಗ ತಕ್ಷಣ ಹೋಗ್ತಿರ್ಲಿಲ್ಲ. ಏನೂ ಪರವಾಗಿಲ್ಲ, ಹುಷಾರಾಗಿ ಹೋಗ್ಬಾ. ದಾರಿಲೆಲ್ಲಾದರೂ ಆ ಸುರೇಂದ್ರ ಕಾಣಿಸಿದ್ರೆ ಅವನ ಕಣ್ಣಿಗೆ ಬೀಳ್ಬೇಡ. ಕಾರ್ಡ್ ಕೆಳಗೆ ಹಾಕೋ. ಎಷ್ಟೊತ್ತು ನೋಡ್ತೀಯೋ? ಈ ಸಲನೂ ಗೆಲ್ಲೋದು ನೀನೇನಾ? ಸುರೇಂದ್ರ, ಏನಾಯ್ತು? ಏನಾಯ್ತು ಸುರೇಂದ್ರ? ಅವನಿ ನನ್ಗೆ ಹೊಡೆದಿರೋ ಏಟನ್ನ ಮರೆಯೋದಕ್ಕೆ ನೋಡ್ತಾ ಇದ್ದೀನಿ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ತಿನ್ನೋ ತಿಂಡಿಲಿ, ಕುಡಿಯೋ ಎಣ್ಣೆಲಿ, ಆಡೋ ಆಟದಲ್ಲಿ ಎಲ್ಲಿ ನೋಡಿದ್ರು ಅಲ್ಲೆಲ್ಲ ಕಾಣಿಸ್ತಾ ನನಗ್ BP ಏರಿಸ್ತಾ ಇದ್ದಾಳೆ. ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ನೆಟ್ವರ್ಕ್ ಇದ್ರು ಅವನ್ನ ಹಿಡಿಯೋದಕ್ಕಾಗ್ತಿಲ್ಲ. ಅವನಿಗೆ ಯಾವಾಗ ನನ್ ಸ್ವಂತ ಆಗ್ತಾಳೋ ಅವಾಗ ನನ್ಗೆ ಮನಃಶಾಂತಿ ಸಿಗುತ್ತೆ. ಬೇಗ ಹುಡುಕಿ ಅವಳನ್ನ ನನ್ನ ಮುಂದೆ ತಂದು ನಿಲ್ಲಿಸ್ರೋ. ಹೆಣ್ಣಿನಿಂದ ಡಿಸ್ಟರ್ಬ್ ಆಗೋನು ಅಧೋಗತಿಗೆ ಹೋಗ್ತಾನೆ ಅಂತ ಹೆಣ್ಣಿನ ಆಸೆ ಪಡೋನಿಗೆ ರಾಜಕೀಯ ಭವಿಷ್ಯ ಇರೋದಿಲ್ಲ ಅಂತ ನಾನು ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ. ಚರಿತ್ರೆ ಯಾವತ್ತೋ ಹೇಳಿದೆ, ವರ್ತಮಾನ ಇನ್ನೂ ಹೇಳ್ತಾನೆ ಇದೆ. ಕಾರ್ಡ್ಸ್ ಆಡ್ತಾ ಕಾಲಹರಣ ಮಾಡಬೇಡಿ. ಸದ್ಯದಲ್ಲೇ ಎಲೆಕ್ಷನ್ ಬರ್ತಿದೆ. ನಮ್ಮ ಪಾರ್ಟಿ ಕಡೆಯಿಂದ ಪ್ರಚಾರಕ್ಕೆ ಹೋಗಿ ನಮಗೆ ಒಳ್ಳೆ ಮೈಲೇಜ್ ಸಿಗತ್ತೆ. ಯಾವ ಏರಿಯಾನು ಬಿಡದೆ ವೋಟ್ ಕೇಳಬೇಕು. ಈ ಸಾರಿ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಇನ್ನೂ ಒಳ್ಳೆ ಪದವಿಯಲ್ಲಿ ಕೂತ್ಕೋಬೇಕು. ಸುರೇಂದ್ರ, ಮತ್ತೆ ನಾವು ಗೆದ್ರೇನೆ ನೀನ್ ಕೇಳ್ಕೊಳ್ಳೋ ಲೈಫಲ್ಲಿ ನೀನ್ ಕಂಟಿನ್ಯೂ ಆಗ್ಬೋದು. ತಕ್ಷಣ ಕ್ಯಾನ್ವಾಸ್ ಕೊರಡಿ. ಅವನಿ ವಿಷಯನ ಆಮೇಲೆ ನೋಡ್ಕೊಳ್ಳೋಣ. ಸುರೇಂದ್ರ ಕೊಟ್ಟಿದ್ದ ದುಡ್ಡಿದ್ದಿದ್ರೆ ನನ್ನ ಬದುಕೀಗ ಎಷ್ಟು ಚೆನ್ನಾಗಿರ್ತಿತ್ತೋ. ಸುಜಾತ ಮಾಡಿರೋ ಕೆಲಸದಿಂದ ಅವನ ಕಣ್ಣಿಗೆ ಕಾಣಿಸ್ದೆ ಭಯ ಪಡ್ತಾನೆ ಬದುಕಬೇಕಾಗಿ ಬಂದಿದೆ. ಚಂದ್ರಮೋಹನ್ ಅವ್ರಿಗೆ ನಿಮ್ ಓಟ್ನ ಹಾಕಿ ಭಾರಿ ಮೆಜಾರಿಟಿಯಿಂದ ಅವ್ರನ್ನ ಗೆಲ್ಸಿ. ಚಂದ್ರಮೋಹನ್ ಅವ್ರಿಗೆ ನಮ್ಮ ಓಟು.
ಒಳ್ಳೆ ನಾಯಕನ್ನ ಗೆಲ್ಸೋಣ, ಪ್ರಗತಿನ ಪಡ್ಕೊಳ್ಳೋಣ. ನಮ್ ಪ್ರೀತಿ ನಾಯಕರಾದ ಚಂದ್ರಮೋಹನ್ ಅವರನ್ನ ಭಾರಿ ಮೆಜಾರಿಟಿಯಿಂದ ಗೆಲ್ಸೋಣ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಒಳ್ಳೆ ನಾಯಕನ್ನ ಗೆಲ್ಸೋಣ, ನಮ್ ಪಾರ್ಟಿನ ನಾವು ಗೆಲ್ಸ್ಕೊಳ್ಳೋಣ. ಯಾರ್ದೋ ಬಿಟ್ಟಿ ಪ್ರಚಾರ, ಗುಂಪಲ್ಲಿ ಒಂದಾಗ್ಬಿಟ್ರೆ ಎಣ್ಣೆ ಬಿರಿಯಾನಿ ಆದ್ರೂ ಸಿಗುತ್ತೆ. ಸರ್ ನಾನು ಕೂಡ ಅಯ್ಯೋ ನನ್ ದರಿದ್ರೆ ಹೀಗೆ ಸಿಗಾಕೋಬೇಕಾ? ಅಯ್ಯಯ್ಯೋ ನರಸಿಂಹ, ಕೆಳಗಡೆ ಬೀಳ್ದ ಹಾಗೆ ತಿನ್ಬೇಕು, ಸರಿನಾ? ನರಸಿಂಹ ಬಾಗ್ಲು ತೆಗಿಯೋ, ಬಾಗ್ಲು ತೆಗಿಯ ನರಸಿಂಹ. ಲೈ ನರಸಿಂಹ ಬಾಗ್ಲು ತೆಗಿ, ಹೊರಗ್ ಬಾರೋ. ನರಸಿಂಹ, ಲೈ ನರಸಿಂಹ, ಲೇ ಬಾಗ್ಲು ತೆಗಿಯೋ. ಯಾರು? ಸಾಲದವ್ರೇನಾ? ಸುರೇಂದ್ರ ಕಣೆ. ಏಯ್ ನರಸಿಂಹ ಬಾಗ್ಲು ತೆಗಿಯೋ. ಏಯ್ ಅಮ್ಮ, ಎಷ್ಟು ದಿನ ಅಂತ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಓಡಾಡ್ತೀಯೋ? ಒಂದಲ್ಲ ಒಂದಿನ ಸಿಗಾಕೋತೀಯ ಅಂತ ನಿನ್ಗೂ ಗೊತ್ತು, ನನಗೂ ಗೊತ್ತು. ತಪ್ಪಾಯ್ತು ಸರ್, ಇದೊಂದ್ಸರಿ ನನ್ನ ಕ್ಷಮಿಸಿ ಬಿಟ್ಬಿಡಿ ಸರ್. ನಾನು ಅವನೇನು ಹುಡ್ಕೋ ಕೆಲಸದಲ್ಲೇ ಇದ್ದೀನಿ. ನಾನು ಕೊಟ್ಟ ಕೆಲಸನ ಅರ್ಧಕ್ಕೆ ನಿಲ್ಸಿ ನಾನು ಕೊಟ್ಟಿದ್ದ ದುಡ್ಡಲ್ಲಿ ಎಂಜಾಯ್ ಮಾಡ್ತಿದ್ದೀನಿ ಅಂತಿದ್ಯಾ? ಎಲ್ಲಿ ಸರ್? ಆ ದುಡ್ಡಲ್ಲಿ ನನ್ನ ಹೆಂಡತಿ ಸಾಲ ತೀರಿಸ್ಬಿಟ್ಲು. ಏಯ್ ನನಗ್ ನಿನ್ ಕತೆ ಬೇಕಾಗಿಲ್ಲ, ನಿನ್ ನಾದ್ನಿ ಬೇಕು. ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪನೆ ಪಡೆದೆ ಇನ್ನೂ ನನ್ ತಂಗಿ ಬೇಕು ಅಂತ ಕೇಳ್ತೀಯಾ? ನೀನ್ ಮನುಷ್ಯನ ಮೃಗನ? ಹೇಯ್, ಅವಳು ನನ್ಗೆಲ್ರ ಮುಂದೆ ಅವಮಾನ ಮಾಡಿದಾಳೆ. ನಿನ್ ತಂಗಿ ನನ್ಗಿಂತ ಜಾಸ್ತಿ ನೋವು ಅನುಭವಿಸ್ಬೇಕು. ಮರ್ಯಾದಿಂದ ಎಲ್ರೂ ಹೊರಗೆ ಹೋಗಿ. ನಿಮ್ ಹತ್ರ ಇರೋ ಲಕ್ಷಣ ಇಂಥ ಕುಡ್ಕನ್ ಮುಖದ ಮೇಲೆ ಬಿಸಾಕಿದ್ರೆ ಹೆಣ್ಮಕ್ಳು ಸುಲಭವಾಗಿ ಬಂದ್ಬಿಡ್ತಾರೆ ಅಂತ ಅನ್ಕೋಬೇಡಿ. ಸ್ವಲ್ಪ ಸಂಸ್ಕಾರ ಇರೋ ಮನುಷ್ಯರ ಹಾಗೆ ಬದುಕಿ. ಏಯ್, ನಿನಗ್ 4 ದಿನ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟ್ರಲ್ಲಿ ನಿನ್ ನಾದ್ನಿ ಕರ್ಕೊಂಡ್ ಬಂದು ನನ್ಗೆ ಒಪ್ಸಿಲ್ಲ ಅಂತ ಇಟ್ಕೋ, ನಿನ್ಗೊಂದ್ ಗತಿ ಕಾಣ್ಸಾಕ್ಬಿಡ್ತೀನಿ. ಓಡೋಗಿರೋ ನನ್ನ ನಾದ್ನಿ ಇಷ್ಟೊತ್ತಿಗೆ ಯಾರನ್ನೋ ಅದೇ ಮದುವೆ ಮಾಡಿಕೊಂಡು ಸೆಟ್ಲ್ ಆಗಿರ್ತಾರೆ ಅಂತ ಬೀದಿಲಿ ಮಾತಾಡ್ಕೋತಿದ್ದಾರೆ ಸರ್. ಒಂದ್ ವೇಳೆ ಹಾಗೇನಾದ್ರೂ ನಡೆದಿದ್ರೆ ಮದ್ವೆ ಮಾಡ್ಕೊಂಡಿರೋನ್ನ ಸಾಯಿಸಿ ನನ್ ದ್ವೇಷ ತೀರ್ಸ್ಕೊತೀನಿ. ಅದೇನೇ ಆದ್ರೂ ನಾನಂತವಳನ್ನ ಬಿಡೋ ಮಾತೇ ಇಲ್ಲ. ಮನೆ ಬಿಟ್ಟು ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಬೇಡ. ನನ್ ಕಡೆಯವರು ನಿನ್ ಮನೆ ಮೇಲೆ ಕಣ್ಣಿಟ್ಟೆ ಇಟ್ಟಿರ್ತಾರೆ.
ಅಯ್ಯಪ್ಪ, ಅವನ ಕೈಯಲ್ಲಿ ಗನ್ನಿಲ್ಲ, ಇದ್ದಿದ್ರೆ ಆ ಗುಂಡನ ನನ್ನ ಎದೆಗೆ ನುಗ್ಗಿಸ್ತಿದ್ದ. ಯಾವ ಜನ್ಮದ ಪಾಪನೋ ಏನೋ ಈ ಜನ್ಮದಲ್ಲಿ ಶಾಪವಾಗಿ ನಿನ್ ರೂಪದಲ್ಲಿ ಬಂದಿದೆ. ಇವನಿಗೆ ಮನೆ ಗೊತ್ತಾಗೋಯ್ತು, ಈಗೇನ್ ಮಾಡೋದು? ನೀನ್ ಸ್ವಲ್ಪ ಹೊತ್ತು ಮನೆಯಿಂದ ಹೊರಗಡೆ ಹೋಗು, ಸ್ವಲ್ಪ ಪ್ರಶಾಂತವಾಗಿರ್ತೀನಿ ನಾನು. ಸರಿ, ಹೋಗ್ತೀನಿ. ಶ್ರೀಕರ್ ಅವ್ರನ್ನ ಮದ್ವೆ ಮಾಡ್ಕೊಂಡಿರೋ ವಿಷಯನ ನನ್ ಭಾವನ್ ಮುಂದೆ ಧೈರ್ಯವಾಗಿ ಹೇಳ್ಬೇಕನ್ಕೊಂಡೆ. ಮದ್ವೆ ವಿಷಯ ಏನಾದ್ರೂ ಗೊತ್ತಾದ್ರೆ ಶ್ರೀಕರ್ ಅವ್ರ ಪ್ರಾಣಕ್ಕೆ ಅಪಾಯ. ಅಕ್ಕ, ಅವನಿ ಫೋನ್ ಕೂಡ ಮಾಡ್ತಾನೆ ಬಂದಿದ್ಯಲ್ಲ, ಯಾಕೆ? ಆ ಸುರೇಂದ್ರ ಈಗಷ್ಟೇ ಬಂದ್ ಹೋದ. ನೋಡ್ದೆ ಅಕ್ಕ, ಅವ್ರು ಎಲ್ರೂ ಹೊರಟೋದ್ರು. ಬಾ ಕೂತ್ಕೋ, ಕೂತ್ಕೋ ಅವನಿ. ಪರಿಸ್ಥಿತಿಗಳು ಯಾವಾಗ ಹೇಗಿರುತ್ತೋ ಗೊತ್ತಾಗಲ್ಲ. ಇನ್ನೊಂದ್ಸರಿ ನನಗೆ ಫೋನ್ ಮಾಡ್ದೇನೆ ಬರ್ಬೇಡ, ಸರಿನಾ? ಅಕ್ಕ, ಕೈಯಲ್ಲಿ ಗಾಯ ಏನಕ್ಕ? ಹೇಳಕ್ಕ. ಇದು ಸ್ಕೂಲ್ ಗೇಟ್ ಹಾಕ್ತಿರ್ಬೇಕಾದ್ರೆ ಆ ಗೇಟ್ ಮಧ್ಯೆ ಸಿಕ್ಕಾಕೊಂಡಿದ್ದು ಅಷ್ಟೇ. ಅಮ್ಮ ಹೇಳಿದ್ ನಿಜಾನಾ? ಹೌದು ಚಿಕ್ಕಮ್ಮ. ನೋಡ್ಕೋಬೇಕಲ್ವಾ ಅಕ್ಕ? ಸರಿ ಬಿಡು, ನಿನಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬರ್ತೀನಿ ಇರು. ಅಕ್ಕ, ನಂಗೇನು ಬೇಡ. ನಿಂಗೆ ಯಾವಾಗ ಏನೇ ಕಷ್ಟ ಬಂದ್ರು ತಕ್ಷಣ ನಂಗೆ ಫೋನ್ ಮಾಡು. ನಾನು ಸಂತೋಷವಾಗಿ ಇದ್ದೀನಿ ಅವನಿ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಿನ್ ವಿಷಯ ಹೇಳು. ಹೌದು, ನೀನಿನ್ನೂ ಅತ್ತೆ ಮನೆಗೆ ಯಾಕೆ ಹೋಗಿಲ್ಲ? ನಮ್ಮ ಅತ್ತೆಯವ್ರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಇಂಥ ಸಮಯದಲ್ಲಿ ನಮ್ಮ ವಿಷಯ ಹೇಳಿದ್ರೆ ಅತ್ತೆಯವ್ರಿಗೇನಾದ್ರೂ ಅಪಾಯ ಆಗತ್ತೆ ಅಂತ ಅವ್ರು ಹೇಳಿದ್ರು. 1 ವಾರಕ್ಕೋ 10 ದಿನಕ್ಕೋ ಖಂಡಿತ ಹೋಗ್ತೀನಿ ಅಕ್ಕ, ನೀನೇನ್ ಯೋಚನೆ ಮಾಡ್ಬೇಡ. ಇನ್ಮೇಲಿಂದ ಶ್ರೀಕರ್ ಕಟ್ಟಿರೋ ಈ ತಾಳಿನೇ ನಿನಗೆ ಶ್ರೀರಾಮ ರಕ್ಷೆ. ನಿನ್ ಜೊತೆ ತುಂಬಾ ವಿಷಯಗಳನ್ನ ಮಾತಾಡ್ಬೇಕು ಅಂತಿದ್ದೆ, ತುಂಬಾ ಹೊತ್ತು ಕಳಿಬೇಕು ಅಂತಿದ್ದೆ. ಆದ್ರೆ ಯಾವ ಕ್ಷಣದಲ್ಲಿ ನಿಮ್ ಭಾವ ಬರ್ತಾನೋ ಅಂತ ಭಯ ಆಗ್ತಿದೆ ಅವನಿ. ಇನ್ನೊಂದ್ಸರಿ ಸಿಗೋಣ, ಈಗ ನೀನ್ ತಕ್ಷಣ ಹೊರಡು ಪ್ಲೀಸ್. ಚಿಕ್ಕಮ್ಮ ಸ್ವಲ್ಪ ತಿಲ್ಲೇ ಇಲ್ಲಮ್ಮ. ಮದ್ವೆ ಮಾಡ್ಕೊಂಡಿದ್ದಾಳೆ ಅಲ್ವಾ, ಇನ್ನು ಯಾವ ಸಮಸ್ಯೆನೂ ಬರೋದಿಲ್ಲ ಅಂತಾನೆ ಅನ್ಕೋತಿದ್ದೀನಿ. ಆದ್ರೆ ಆ ಸುರೇಂದ್ರ ಬಿಡೋ ಹಾಗೆ ಕಾಣ್ತಿಲ್ಲ. ಅವನ್ ಕಣ್ಣು ನಮ್ಮನೆ ಮೇಲೇನೆ ಇರತ್ತೆ. ಅದಕ್ಕೆ ಚಿಕ್ಕಮ್ಮ ಇಲ್ಲಿರೋದು ಒಳ್ಳೇದಲ್ಲಮ್ಮ.